ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಕೌರವ ಸೈನ್ಯದಲ್ಲಿ ಉಳಿದಿರುವವರ ಹೆಸರುಗಳನ್ನು ತಿಳಿಸಿದುದು ಎಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧೃತರಾಷ್ಟ್ರನು, ಓ ಸಂಜಯ, ನಮ್ಮ ಸೈನ್ಯದ ಹೆಮ್ಮೆಯೆಲ್ಲವೂ ಮುರಿಯಿತು. ಹಿರುಳನ್ನು ಮುರಿದ ಎತ್ತಿನಂತೆ ಪ್ರಧಾನ ಪುರುಷರೇ ಹೋದ ಮೇಲೆ ಇನ್ನು ನಮ್ಮಲ್ಲಿರುವ ಅಲ್ಪ ಸ್ವಲ್ಪ ಸೈನ್ಯವು ಉಳಿಯುವ ಹಾಗೆ ತೋರಲಿಲ್ಲ. ಮಹಾವೀರರು ಧನುರ್ಧಾರಿಗಳು ಆದ ಭೀಷ್ಮ ದ್ರೋಣರಿಬ್ಬರು ನನಗಾಗಿ ಸತ್ತುದನ್ನು ಕಿವಿಯಿಂದ ಕೇಳಿದ ಮೇಲೆ ಇನ್ನು ನಾನು ಬದುಕಿ ಪ್ರಯೋಜನವೇನು? ಯುದ್ಧದಲ್ಲಿ ಎಲ್ಲರಿಗಿಂತಲೂ ಮೇಲಾದ ಪರಾಕ್ರಮದಿಂದ ಶೋಭಿಸುತ್ತಿದ್ದ ಆ ಕರ್ಣನ ಬಾಹುಬಲವು ಅನೇಕ ಸಾವಿರ ಆನೆಗಳ ಬಲಕ್ಕೆ ಸಮಾನವಾದುದು. ಅಂತಹವನು ಯುದ್ಧದಲ್ಲಿ ಸತ್ತ ಸಮಾಚಾರವನ್ನು ಕೇಳಿ ನಾನು ಹೇಗೆ ತಾನೇ ಸಹಿಸಲಿ? ನಾನು ಸಹಿಸಲಾರೆನು. ಸಂಜಯ, ನಮ್ಮ ಸೈನ್ಯದಲ್ಲಿ ಅನೇಕ ಸೇನಾಧಿಪತಿಗಳು ಹತರಾದುದನ್ನೆಲ್ಲ ನೀನು ತಿಳಿಸಿದೆ. ಇನ್ನು ಸಾಯದೆ ಬದುಕಿರುವವರು ಯಾರಾದರೂ ಇದ್ದರೆ ಅವರ ಹೆಸರನ್ನು ನನಗೆ ತಿಳಿಸು. ಈಗ ನೀನು ಯುದ್ಧದಲ್ಲಿ ಸತ್ತರೆಂದು ಯಾರು ಯಾರನ್ನು ತಿಳಿಸಿದೆಯೋ ಅಂತಹ ಮಹಾವೀರರೇ ಹೋದ ಮೇಲೆ ಈಗ ಬದುಕಿರತಕ್ಕವರು ಕೇವಲ ಮೃತಪ್ರಾಯರೆಂದೇ ನನಗೆ ತೋರುವುದು ಎಂದನು. ಆಗ ಸಂಜಯನು, ಮಹಾರಾಜ, ಕೇಳು. ಬ್ರಾಹ್ಮಣೋತ್ತಮನಾದ ದ್ರೋಣಾಚಾರ್ಯನು ಪುತ್ರವಾತ್ಸಲ್ಯದಿಂದ ಯಾವನಿಗೆ ದೃಢ, ದೂರ, ಸೂಕ್ಷ್ಮ, ಶಬ್ದವೇದಿಗಳೆಂಬ 4 ಬಗೆಯ ದಿವ್ಯಾಸ್ತ್ರಗಳ ರಹಸ್ಯವನ್ನೆಲ್ಲ ಉಪದೇಶಿಸಿರುವನೋ ಅಂತಹ ಅಶ್ವತ್ಥಾಮನು ನಿನಗಾಗಿ ಈಗ ಯುದ್ಧಕ್ಕೆ ಸಿದ್ಧವಾಗಿರುವನು. ಅವನು ಮಹಾರಥನು, ಬಹಳ ಧೀಮಂತನು, ಹಸ್ತವೇಗವುಳ್ಳವನು, ದೃಢವಾದ ಆಯುಧಗಳು, ದೃಢ ಮುಷ್ಟಿಯು, ದೃಢವಾದ ಬಾಣಗಳು ಉಳ್ಳವನು. ಅಂತಹವನು ಈಗ ಯುದ್ಧೋದ್ಯತನಾಗಿರುವನು. ಅನರ್ಥ ದೇಶದ ಹೃದೀಕ ಪುತ್ರನು, ಸಾತ್ವತರಿಗೆಲ್ಲ ಪ್ರಧಾನನು, ಮಹಾರಥನು, ಶಾಸ್ತ್ರಗಳಲ್ಲಿ ಸುಶಿಕ್ಷಿತನು ಆದ ಭೋಜಕುಲದ ಕೃತವರ್ಮನು ಈಗ ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಋತಾಯನ ಪುತ್ರನು, ಯುದ್ಧದಲ್ಲಿ ಯಾರಿಂದಲೂ ಕದಲಿಸಲು ಸಾಧ್ಯವಿಲ್ಲದವನು, ನಿನ್ನ ಸೈನ್ಯಗಳಿಗೆಲ್ಲ ಪ್ರಧಾನ ಸೇನಾಧಿಪತಿಯೂ ಆದ ಶಲ್ಯನು ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಆ ಶಲ್ಯನು ನಿನ್ನ ಮಗನಿಗೆ ತಾನು ಮಾಡಿದ ವಾಗ್ದಾನವನ್ನು ಕಾಪಾಡುವುದಕ್ಕಾಗಿ ತನ್ನ ಸ್ವಂತ ತಂಗಿಯ ಮಕ್ಕಳಾದ ಪಾಂಡವರನ್ನು ಬಿಟ್ಟು ಬಂದು ನಿನ್ನ ಪಕ್ಷಕ್ಕೆ ಸೇರಿದವನು. ಯುದ್ಧದಲ್ಲಿ ಸೂತಪುತ್ರನಾದ ಕರ್ಣನಿಗೆ ತೇಜೋ ವಧವನ್ನು ಮಾಡುವುದಾಗಿ ಧರ್ಮರಾಜನ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿರುವನು. ಇಂದ್ರ ಸಮಾನವಾದ ಪರಾಕ್ರಮವುಳ್ಳವನು. ಆ ಮದ್ರರಾಜನು ಈಗ ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಮಹಾಬಾಹುವು, ವಿಚಿತ್ರಾಸ್ತ್ರಗಳಿಂದ ಯುದ್ಧ ಮಾಡತಕ್ಕವನು, ಶರದ್ವತ ಪುತ್ರನು, ಗೌತಮ ಕುಲದವನು ಆದ ಕೃಪನು, ವಿಚಿತ್ರವಾದ ಮತ್ತು ಭಾರವನ್ನು ಸಹಿಸತಕ್ಕ ಮಹಾಧನುಸ್ಸನ್ನು ಹಿಡಿದು ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಕಪಟ ದ್ಯೂತವನ್ನು ಬಲ್ಲವನು, ಕಲಹಪ್ರಿಯನೂ ಆದ ಗಾಂಧಾರ ರಾಜನು ಅಂದರೆ ಶಕುನಿಯು ತನ್ನ ಮಗನೊಡನೆಯೂ ಗಾಂಧಾರ ದೇಶದ ಸೇನಾಧಿಪತಿಗಳೊಡನೆಯೂ ಯವನ ಸೈನ್ಯಗಳೊಡನೆಯೂ ಸೇರಿ ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಮಹಾರಥನಾದ ಕೇಕಯ ರಾಜಪುತ್ರನು ಉತ್ತಮಾಶ್ವಗಳಿಂದಲೂ ಉತ್ತಮ ಪತಾಕೆಯಿಂದಲೂ ಕೂಡಿ ರಥವನ್ನೇರಿ ಈಗ ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಹಾಗೆಯೇ ನಿನ್ನ ಮಗನಾದ ಪುರುಮಿತ್ರನೆಂಬುವನು ಅಗ್ನಿ ಸೂರ್ಯರಿಗೆ ಸಮಾನ ತೇಜಸ್ಸುಳ್ಳ ರಥವನ್ನೇರಿ ಮೇಘವಿಲ್ಲದ ಆಕಾಶದಲ್ಲಿ ಪ್ರಕಾಶಿಸುವ ಸೂರ್ಯನಂತೆ ರಣಾಂಗಣದಲ್ಲಿ ಜ್ವಲಿಸುತ್ತಾ ಯುದ್ಧಕ್ಕೆ ಸಿದ್ಧನಾಗಿರುವನು. ಆನೆಗಳ ಹಿಂಡಿನ ನಡುವೆ ಸಿಂಹವು ಹೇಗೋ ಹಾಗೆ ಅನೇಕ ಸೈನಿಕರ ನಡುವೆ ನಿನ್ನ ಮಗನಾದ ದುರ್ಯೋಧನನು ಸುವರ್ಣಾಲಂಕೃತವಾದ ರಥವನ್ನೇರಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಆದರೇನು, ಸುವರ್ಣ ಚಿತ್ರಿತ ಕವಚವನ್ನು ಮೈಯಲ್ಲಿ ಧರಿಸಿ ಕಮಲದಂತೆ ದೇಹಕಾಂತಿಯುಳ್ಳ ಆ ನಿನ್ನ ಜ್ಯೇಷ್ಠ ಪುತ್ರನು ರಾಜರ ಮಧ್ಯದಲ್ಲಿ ಸ್ವಲ್ಪ ಹೊಗೆ ಹಿಡಿದ ಬೆಂಕಿಯಂತೆಯೂ ಸಣ್ಣ ಮೇಘಗಳಲ್ಲಿ ಮರೆಗೊಂಡ ಸೂರ್ಯನಂತೆಯೂ ಸ್ವಲ್ಪ ಕಾಂತಿಗುಂದಿದವನಾಗಿ ಕಾಣುತ್ತಿರುವನು. ಅದರಂತೆಯೇ ನಿನ್ನ ಮಗನಾದ ಸುಷೇಣನು ಮತ್ತು ಸತ್ಯಸೇನನು ಖಡ್ಗ ಕವಚಗಳನ್ನು ಧರಿಸಿ ಚಿತ್ರಸೇನನೊಡನೆ ಕಲೆತು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವರು. ಹೀಗೆಯೇ ಹ್ರೀನಿಷೇಣನು, ಉಗ್ರಾಯುಧನು, ಶ್ರುತವರ್ಮನು, ಜಯನು, ಶಲನು, ಸತ್ಯವ್ರತನು, ದುಶ್ಶಲನು ತಮ್ಮ ತಮ್ಮ ಸೈನ್ಯಗಳೊಡನೆ ನಿನಗಾಗಿ ಯುದ್ಧಕ್ಕೆ ಸಿದ್ಧರಾಗಿರುವರು. ಮತ್ತು ತನಗಿಂತಲೂ ಶೂರರಿಲ್ಲವೆಂಬ ಹೆಮ್ಮೆಯುಳ್ಳವರು, ಒಂದೊಂದು ಯುದ್ಧದಲ್ಲಿಯೂ ಅನೇಕ ಶತ್ರುಗಳನ್ನು ಕೊಂದವನು, ಉತ್ತಮ ರಥಗಳಿಂದಲೂ ಉತ್ತಮಾಶ್ವಗಳಿಂದಲೂ ಕೂಡಿದವನು, ಕಾಲ್ನಡೆಯಿಂದಲೂ ಆನೆಗಳ ಮೇಲೆಯೂ ಯುದ್ಧ ಮಾಡತಕ್ಕವನು ಆದ ಕೈತವ್ಯ ರಾಜನು ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಹಾಗೆಯೇ ಶ್ರುತಾಯು, ಧೃತಾಯುಧ, ಚಿತ್ರಸೇನ, ಚಿತ್ರಾಂಗದರೆಂಬ 4 ವೀರಶ್ರೇಷ್ಠರು
ಆಯುಧಗಳನ್ನು ಹಿಡಿದು ಸತ್ಯ ಪ್ರತಿಜ್ಞೆಯುಳ್ಳವರಾಗಿ ನಿನಗಾಗಿ ಯುದ್ಧಕ್ಕೆ ಸಿದ್ಧರಾಗಿರುವರು. ಸತ್ಯಸಂಧನು ಮಹಾಬಲಶಾಲಿಯೂ ಆದ ಕರ್ಣಪುತ್ರನು ನಿನಗಾಗಿ ಯುದ್ಧಕ್ಕೆ ಸಿದ್ಧನಾಗಿರುವನು. ಒಳ್ಳೆ ಹಸ್ತವೇಗವುಳ್ಳವರು ಉತ್ತಮಾಸ್ತ್ರಧಾರಿಗಳು ಆದ ಬೇರೆ ಇಬ್ಬರು ಕರ್ಣಪುತ್ರರು ಕೂಡ ದೊಡ್ಡ ಸೈನ್ಯಗಳೊಡನೆ ಆಶ್ಚರ್ಯಕರವಾದ ಬಲವೀರ್ಯವುಳ್ಳವರಾಗಿ ನಿನಗಾಗಿ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವರು. ಓ ರಾಜೇಂದ್ರ, ಇವರಲ್ಲದೆ ಎಣೆಯಿಲ್ಲದ ಪ್ರಭಾವವುಳ್ಳ ಇನ್ನೂ ಅನೇಕ ವೀರರೊಡನೆ ಸೇರಿ ನಿನ್ನ ಪುತ್ರನಾದ ಕೌರವರಾಜನು ಗಜ ಸೈನ್ಯಗಳ ನಡುವೆ ಮಹೇಂದ್ರನಂತೆ ಶೋಭಿಸುತ್ತಾ ಶತ್ರು ಜಯಕ್ಕಾಗಿ ನಿಂತಿರುವನು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ಉಭಯ ಪಕ್ಷಗಳಲ್ಲಿಯೂ ಹತಶೇಷರಾಗಿ ಬದುಕಿರುವ ವೀರರ ಹೆಸರನ್ನು ನೀನು ಯಥಾವತ್ತಾಗಿ ತಿಳಿಸಿದೆ. ಇದುವರೆಗೆ ನಿನ್ನಿಂದ ನಾನು ಕೇಳಿ ತಿಳಿದ ವಿಷಯಗಳಿಂದಲೇ ಮುಂದೆ ಜಯಾಪಜಯಗಳು ಹೇಗಾಗುವವು ಎಂಬುದನ್ನು ತಿಳಿಯಬಹುದು ಎಂದನು. ಹೀಗೆ ಅಂಬಿಕಾ ಪುತ್ರನಾದ ಧೃತರಾಷ್ಟ್ರನು ಸಂಜಯನೊಡನೆ ಹೇಳುತ್ತಿರುವಾಗಲೇ ತನ್ನ ಸೈನ್ಯದಲ್ಲಿ ಪ್ರಾಯಕವಾಗಿ ವೀರ ಪುರುಷರೆಲ್ಲರೂ ಸತ್ತು ಸ್ವಲ್ಪ ಸೈನ್ಯವು ಮಾತ್ರವೇ ಉಳಿದಿರುವುದನ್ನು ನೆನೆಸಿಕೊಂಡು ಇಂದ್ರಿಯಗಳು ಕಲಗಿ ಹಾಗೆಯೇ ಪ್ರಜ್ಞೆ ತಪ್ಪಿದಂತಾದನು. ಹೀಗೆ ತಡೆಯಲಾರದ ದುಃಖದಿಂದ ಪ್ರಜ್ಞೆ ತಪ್ಪಿ ಮೂರ್ಛೆ ಬೀಳುವ ಸ್ಥಿತಿಯಲ್ಲಿದ್ದ ಆ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಸ್ವಲ್ಪ ಹೊತ್ತಿನವರೆಗೆ ಮಾತಾಡದೆ ಸುಮ್ಮನಿರು. ನೀನು ಕೇಳುತ್ತಿರುವ ಮಹತ್ತಾದ ಅಪ್ರಿಯ ವಾರ್ತೆಗಳನ್ನು ಕೇಳಿ ನನ್ನ ಬುದ್ಧಿಯು ತಬ್ಬಿಬ್ಬಾಗಿದೆ. ನನ್ನ ಮನಸ್ಸು ಮಯಕಗೊಳ್ಳುತ್ತಿದೆ. ನನ್ನ ಅವಯವಗಳೆಲ್ಲವೂ ಸ್ವಾಧೀನ ತಪ್ಪಿವೆ. ಮುಂದಿನ ವಿಷಯಗಳನ್ನು ಅವಗಾಹನ ಮಾಡಿಕೊಳ್ಳುವುದಕ್ಕೂ ನಾನು ಅಶಕ್ತನಾಗಿರುವೆನು ಎಂದನು. ಹೀಗೆ ಹೇಳುತ್ತಿರುವಾಗಲೇ ಧೃತರಾಷ್ಟ್ರನಿಗೆ ಚೆನ್ನಾಗಿ ಪ್ರಜ್ಞೆ ತಪ್ಪಿದಂತಾಯಿತು. ಇದು 4ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.